ನೋಡಿ ಮೇಡಮ್ 3 ವರ್ಷದಿಂದ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಹೆರಿಗೆಗೆ ಅಂತ 50,000 ರೂಪಾಯಿ ಮಾಡ್ಕೊಂಡಿದ್ದೆ. ಮೊದಲನೇ ಹೆರಿಗೆ ನೀನ್ ಯಾಕೋ ಮಾಡ್ತೀಯಾ? ನಿಮ್ ಮಾವ ಮಾಡ್ತೇನೆ ಅಂತ ದುಡ್ಡು ಇಸ್ಕೊಂಡ್ಬಿಟ್ಟು ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ನಮಗ್ ತಿನ್ನಕ್ ಅನ್ನ ಇಲ್ಲದೆ ಸಾಯ್ತಾ ಇದೀವಿ. ನನ್ನ ಹೆಂಡತಿಗೆ 3ನೇ ಹೆರಿಗೆ ಯಾರು ಕೊಡ್ತಾರೆ ಮೇಡಮ್? ಊಟಕ್ಕೂ ಪ್ರಾಬ್ಲಮ್, ಆದ್ರೂ ಟೈಮ್ಗೂ ಹೆರಿಗೆ ಮಾಡ್ತಾನೆ. ಕಷ್ಟಕ್ಕೆ ಮಕ್ಕಳು ಜಾಸ್ತಿ. ಸ್ಟಾರ್ಟಿಂಗ್ ವೆರಿಫಿಕೇಶನ್ಗೆ ಅಂತ ಮನೆಗೆ ಹೋದಾಗ ಅವ್ರ ತಂದೆ ಇವರ ನನ್ನ ಮಗ ಅಂದ್ರು. ಇವಾಗ ಕಲೆಕ್ಷನ್ಗೆ ಅಂತ ಮನೆಗೆ ಬಂದ್ರೆ ಗಣೇಶನ ಹೆಸರಲ್ಲಿ ಯಾರು ಇಲ್ವೇ ಇಲ್ಲ ಹೋಗೋ ಅಂತಾರೆ. ನನ್ನ ಹೆಸರು ಯಾಕಪ್ಪ ಹಾಕೊಡ್ತೀರಾ? ತಾತಾ ಚೆನ್ನಾಗಿದ್ದೀಯಾ? ಮುದ್ದೆ ಉಪ್ಸಾರು ಚೆನ್ನಾಗಿ ಮಿಗಿರ್ತೆ ಬಿಡು. ತೋಟ ದೂರ. ನಮ್ದು ಕ್ರೆಡಿಟ್ ಕಾರ್ಡ್ ಮೇಡಮ್. ಕ್ರೆಡಿಟ್ ಕಾರ್ಡ್ ಮೇಡಮ್. ಕ್ರೆಡಿಟ್ ಕಾರ್ಡ್ ಮೇಡಮ್. ಕ್ರೆಡಿಟ್ ಕಾರ್ಡ್ ಮೇಡಮ್. ಎಲ್ರಿಗೂ ಕೊಡ್ಬೇಕಾ? ಅಯ್ಯೋ ನಾನೆಲ್ಲ ಜಗಳ ನೋಡಕ್ ಬಂದಾರ ಅನ್ಕೊಂಡಿದ್ನಲ್ಲ. ಅವ್ನ್ ಕೊಟ್ಟಂಗೆ ನೀವು ಇಸ್ಕೊಂಡಂಗೆ ಬಿಡ್ರು. ಮುದ್ದೆ ಉಪ್ಸಾರು ಗೊತ್ತಾಯ್ತು ಬಿಡಪ್ಪ. ಉಪ್ಸಾರು ಇನ್ನೊಂದ್ ಸಲ ಮುದ್ದೆ ಅಂದ್ರೆ ಗುದ್ಸಾಯಿಸ್ಬಿಡ್ತೀನಿ. ಏನು? ಅಯ್ಯೋ ಸೋಮ್ಕಿರೋ. ನಂಗೆ ಇವಾಗ ಗೊತ್ತಾಯ್ತು. ತಪ್ಪು ನಿಂದು ಅಲ್ಲ, ಅವಳ್ದು ಅಲ್ಲ, ತಪ್ಪು ಪ್ರೀತಿದು. ಪ್ರೀತಿ ಅಂದ್ರೆ ಮರಳುಗಾಡಲ್ಲಿ ಓಯಸಿಸ್ ಇದ್ದಂಗೆ. ಅದ್ರ ನೀರ್ ಕುಡಿದ್ಮೇಲೆ ಗೊತ್ತಾಗೋದು ಅದು ನೀರಲ್ಲ, ಒಂಟೆ ಹುಚ್ಚೆ ಅಂತ. ನನ್ನ ಬಗ್ಗೆ ಮಾತಾಡು, ಶ್ರುತಿ ಬಗ್ಗೆ ಮಾತಾಡು, ಪ್ರೀತಿ ಬಗ್ಗೆ ಮಾತಾಡೋ. ಸಾಯಿಸ್ಬಿಡ್ತೀನಿ. ಇಲ್ಲ, ಇನ್ಯಾವತ್ತು ನಾನು ಪ್ರೀತಿ ಬಗ್ಗೆ ಮಾತಾಡಲ್ಲ. ಎಲ್ಲೊಬ್ಬ ಫ್ರೆಂಡ್ ಪ್ರೀತಿ ಪ್ರೇಮದ ಮಧ್ಯೆ ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ರೆ ನನ್ ಮಗನೇ ಒಬ್ಬನೇ ಕುಡ್ಕೊಂತ ಸಾಮೂಹಿಕ ಅತ್ಯಾಚಾರ ನಡೀತಾ ಇದೆ. ಬಿಡಲೇ ಮರಿ ಬಿಡ. ಲೇಡೀಸ್ ನೀವೆಲ್ಲ ಬಾರಿಗೆ ಬರಬಾರ್ದ. ಜೆಂಟ್ಸಾ ಕೂದಲು ಬಿಟ್ಕೊಂಡು ಲೇಡೀಸ್ ಫೀಲ್ ಕೊಡ್ತಾ ಇದೆಯಲ್ಲಪ್ಪ. ನೀವೇನ್ ಸರ್ ಇಲ್ಲೇ? ಹುಡುಗಿರ ಹಿಂದೆ ನಾಯಿ ತರ ಸುತ್ತವನು, ಹುಡುಗಿರ್ನ ಹುಚ್ಚಿನ ತರ ಪ್ರೀತಿಸೋನು, ಕಡೆಗೆ ಸೇರ್ಬೇಕಾಗಿರೋ ಜಾಗ ಇದೆ ಅಲ್ವೇನಪ್ಪ? ಶ್ರುತಿ ನಾನು ಬಿಟ್ಟು ಹೋಗ್ಬಿಟ್ಲು ಸರ್. ಗೊತ್ತಾಯ್ತು. ವಿಷಯ ಇಷ್ಟು ಬೇಗ ಹೆಂಗ್ ಸರ್ ಲೀಕ್ ಆಯ್ತು? ಮದುವೆ ಆಗಿ 2 ದಿವಸಕ್ಕೆ ಆಮ್ಲೆಟ್ ಹಾಕೋ ರೇಂಜಲ್ಲಿ ಬಾರಲ್ಲಿ ಬಂದು ಕುಡಿತಾ ಇದೆಯಾ ಅಂದ್ರೆ ಗೊತ್ತಾಗಲ್ವೇನಪ್ಪ? ಲೇ ಮರಿ, ಸಿಕ್ಕದಾಗ ಬೇಜಾನ್ ಕೊಡೋಣ ಅನ್ಕೊಂಡೆ. ಏನ್ ಮಾಡ್ತೀಯ? ವಿಧಿನೇ ನಿನ್ನ ಬಗಸ್ಕೊಂಡು ರಕ್ತ ಕಾರ್ಕೊಳ್ಳೋ ರೇಂಜ್ಗೆ ಹೊಡಿತಾ ಇದೆ ಅಂದ್ಮೇಲೆ ಯಾರು ಏನು ಮಾಡಕ್ಕಾಗಲ್ಲ ಬಿಡು. ಒಂದು ಗಂಡಸಿನ ಸಂಕಟ ಇನ್ನೊಂದು ಗಂಡಸಿಗೆ ತಾನಪ್ಪ ಅರ್ಥ ಆಗ್ಬೇಕು. ಬೇಡ, ಗಂಡಸಾಗಿ ಯಾವನು ಆಡಬಾರ್ದು ಕಣಲೆ. ಗಂಡಸಾಗಿ ಯಾವನು ಆಡಬಾರ್ದು. ಅಂಕಲ್ ಡಿಗಾಬಿಟ್ಟು ಮೆಂಟ್ಲ ತರ ಮಾತಾಡ್ತಾವ್ರೆ. ಏನ ನೆಂಟ್ರಿ ಕೊಡಿಸ್ತೀನಿ ಅಂತ? ಇಲ್ಲ ಮಾಮ, ನಾನೇ ಓಸಿ. ನೋಡೋ, ಅವಳು ಮತ್ತೆ ನಿನ್ನ ಹತ್ರ ಬರ್ಬೇಕು ಅಂದ್ರೆ ಒಂದೇ ಒಂದು ಐಡಿಯಾ ಆಯ್ತು. ಫಾಲೋ ಮೀ. ಏನ್ ಐಡಿಯಾ? ಬನ್ರಿ. ನಿಮ್ಮನ್ನ ಯಾವ ಹುಡುಗಿ ಲವ್ ಮಾಡಿಲ್ಲ, ನೀವು ಮೋಸನೂ ಹೋಗಿಲ್ಲ, ಆದ್ರೂ ಯಾವ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನ ಹೇಳ್ತೀರಾ ಸರ್? ಬಾವಿಲಿ ಆಳ ಇದೆ ಅಂತ ನೋಡಕ್ಕೆ ಬಾವಿಗೆ ಬಿದ್ದೇ ನೋಡ್ಬೇಕಾಗಿಲ್ಲ. ಬಾವಿ ಅಂದ್ಮೇಲೆ ಆಳ ಇರುತ್ತೆ. ಅದೇ ತರ ಹುಡುಗಿರ ಅಂದ್ಮೇಲೆ ನೋವಿರುತ್ತೆ. ಸೇಮ್ ಟು ಸೇಮ್ ಗಂಡಸು ಅಂತ ಹುಟ್ಟಿದ್ಮೇಲೆ ಲೇಡೀಸ್ ನ ಬೈಕೊಂಡೇ ಓಡಾಡಬೇಕು. ಇದು ಗಂಡಸರ ಸಿದ್ಧಾಂತ. ಕಡಿ ತರ ಇದ್ರು, ಬಂಗಾರದಂಗ್ ಮಾತಾಡಿದ್ರಿ ಸರ್. ಲೇ ಮಾಮ ಫೈಟಿಂಗ್ ಮೂಡಲ್ಲಿ ಇದ್ದಾನ್ರಲ್ಲೇ.